ಗುಂಡು ಇಲ್ಲಿ ಇರ್ದಿದ್ರೆ ನಂಗೆ ಇನ್ನೊಂದು ಸ್ವಲ್ಪ ಅಂತಿದ್ಲು. ಅವಳಿಲ್ದೆ ತಿನ್ನಕ್ಕೆ ಮನ್ಸಾಗ್ತಿಲ್ಲ. ಅಣ್ಣ, ನಾವು ಬೆಳಗ್ಗೆ ಹೀಗೆ ಆಡ್ತಿದ್ವಿ, ಆಗ ಅತ್ತಿಗೆನೆ ಬಂದು ಸಮಾಧಾನ ಮಾಡಿದ್ದಾರೆ. ಈಗ ನಿನ್ಗೂ ಸಮಾಧಾನ ಮಾಡ್ಬೇಕಾ? ಮಹದಪ್ಪಣ್ಣ ನಮ್ಗೇನು ಹೊಸೊಬ್ರ? ಅವ್ರ ಇಡೀ ಮನೆ ಜನ ನಮ್ಮನೆ ಜನ ಇದ್ದ ಹಾಗೆ. ಹಾಗೂ ಹೇಳ್ಬೇಕಂದ್ರೆ ಆ ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ಸೊ ರಶ್ಮಿ ಒಂದೇ ಮನೇಲಿ ಇದ್ದ ಹಾಗೆ ತಾನೇ ಲೆಕ್ಕ. ದಿಟ್ಟ ಕಣವ. ಈಗ ಉಳ್ಕೊಂಡಿರೋದು ಒಂದೇ ಕೆಲಸ. ಈಗ ಮದುವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ಸಂಪ್ರದಾಯದ ಪ್ರಕಾರ ಒಂದು ಹೊಸ ಮಂಚ, ಹಾಸಿಗೆ, ಆಮೇಲೆ ದ್ಯಾರ ಸಾಮಾನುಗಳು ಇವೆಲ್ಲ ತಂದ್ಕೊಡ್ಬೇಕು ಅವ್ರಿಗೆ. ತಗೊಂಡೋಗೋಣ ಅಂತೆ, ಅದ್ರಲ್ಲೇನು? ಅಂದಂಗೆ ಮಾವ, ನೀನಿವತ್ತು ಅಂಗಡಿ ಕಡೆ ಹೋಗ್ತಿದ್ಯಾ? ಹ್ಞೂ ಪರೋ, ಅದು ಗೋಡಂಬಿಗೋರ್ಗೆ ಮದುವೆಲಿ ಸಾನೆ ಕೆಲಸ ಮಾಡೋರಲ್ವಾ, ಅದಕ್ಕೆ ಇವತ್ತು ಅಂಗಡಿಲಿ ನಾನೊಬ್ನೇ ರಾಜ್ಕುಮಾರ. ಹಾಗಾದ್ರೆ ನಾನು ರಾಜ್ಕುಮಾರಿ ಥರ ನಿನ್ ಜೊತೆನೆ ಬರ್ತೀನಿ. ಯಾಕೆ ಮಾಡಪ್ಪಣ? ಮಾಡಬಾರ್ದೇನು? ಎಲ್ಲಾದ್ರೂ ಉಂಟಾ? ಕರೆದಿದ್ರೆ ಮನೆ ತವ ನಾನೇ ಬಂದು ಹೋಗ್ತಿದ್ನಲ್ಲ. ಇರಲಿ ಮಾದಪ್ಪ, ಮಗನ ಮದುವೆ ಆದಮೇಲೆ ಕೆಲಸಗಳು ಜಾಸ್ತಿ ಇರ್ತದೆ, ಅದಕ್ಕೆ ನಾನೇ ಫೋನ್ ಮಾಡಿ. ಅದು ಅಲ್ಲದೆ ಈ ರೀತಿ ಮದುವೆ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ವಲ್ಲ. ದೊಡ್ಡ ಮನ್ಸು ಯಜಮಾನ್ರೆ ನಿಮ್ದು. ಆ ದೇವ್ರು ಏನು ಅನ್ಕೊಂಡಿದ್ನೋ ಹಂಗೆ ಆಗೋಯ್ತು ಯಜಮಾನ್ರೆ. ಮಗ ಸೊಸೆ ಎಲ್ಲ ಅಡ್ಜಸ್ಟ್ ಆದ್ರ ಮಾದಪ್ಪಣ್ಣ? ಅಡ್ಜಸ್ಟ್ ಆಗೋದಕ್ಕೆ ಇದೇನು ಹೊಸ ಸಂಬಂಧನ ಯಜಮಾನ್ರೆ? ಶಿವ ಮತ್ತೆ ಶಿವ ಮನೆಯವರು ನಮ್ಮನೆ ಜನ ಇದ್ದಂಗೆ. ಅವ್ರ ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ಇದೇನಿದು, ಗಣಿಗಳು ಬೇರೆ ಏನೋ ಮಾಡ್ತಾರೆ ಅನ್ಕೊಂಡ್ರೆ ಫೋನ್ನಾಗೆ ಆ ಮಾದಪ್ಪಣ್ಣನ ತಾವು ಅಂದ ಚಂದ ಅಂತ ಬೇರೆ ಏನೋ ಮಾತಾಡ್ತಾವ್ರೆ. ನನಗೂ ಅದೇ ಅರ್ಥ ಆಯ್ತಿಲ್ಲ ಕಲಛತ್ರಿ. ಆದರೆ ಈ ನಮ್ಮ ಅಪ್ಪಯ್ಯ ಅವರಲ್ಲ, ಒಂಥರ ನೆರಳಿದ್ದಂಗೆ ಕಲ. ಬೆಳಕು ಯಾವ ಕಡೆಗೆ ತಿರ್ಸಿದ್ರೆ ನೆರಳು ಯಾವ ಕಡೆಗೆ ಬರ್ತದೆ ಅಂತ ಜೊತೆಗೆ ನಿಂತ್ಕೊಂಡು ನೋಡೋರ್ಗಷ್ಟೇ ಗೊತ್ತಾಗೋದು. ನೋಡುಮ ಇರೋ ಏನು ಮಾಡಕ್ಕೆ ಹೊಂಟವ್ರೆ ಅಂತ ಗೊತ್ತಾಯ್ತದೆ. ಅದು ದಿಟ್ವೇ ಆನೆ. ದೊಣ್ಣಗಳು ಚದುರಂಗ್ ದಾಟಾಗಿ ರಾಜನೋ ಮಂತ್ರಿನೋ ಆಯ್ತಾರೆ ಅಂದ್ಕೊಂಡಿರ್ತೀವಿ. ಆದರೆ ರಾಜ ಮಂತ್ರಿ ಜೊತೆಗೆ ಅಷ್ಟು ಸೈನ್ಯನೂ ಡಬ್ಬಿ ಒಳಗಡೆ ಹಾಕ್ಕೊಳ್ಳೋ ಚದುರಂಗ ಡಬ್ಬಿ ಆಯ್ತಾರೆ ದಣಿಗಳು ಅಂತ ಆಮ್ಯಾಕೆ ನಮಗೆಲ್ಲ ಗೊತ್ತಾಗೋದು. ಮತ್ತೆ ಮಾದಪ್ಪಣ್ಣ, ಇನ್ನೇನು ಸಮಾಚಾರ? ಇವಾಗಷ್ಟೇ ಮದುವೆ ಆಗೈತೆ ಯಜಮಾನ್ರೆ. ಇನ್ನೇನಿದ್ರು ಸಮಾಚಾರ ಮುಂದಕ್ಕೆ ಗೊತ್ತಾಯ್ತದೆ. ಅದು ಸರಿನಾ. ಆಮೇಲೆ ಮಾದಪ್ಪಣ್ಣ, ನಮ್ಮ ಪಕ್ಕದವ್ರು ಚೇರ್ಮನ್ ಸಿಕ್ಕಿದ್ರು. ಅವರು ನಿನ್ನ ಬಗ್ಗೆ ಎಲ್ಲ ಕೇಳಿದ್ರು. ನಿನ್ನ ಮಗನ ಮದುವೆ ಆದ ವಿಷಯ ಕೇಳಿ ಭಾಳ ಖುಷಿಪಟ್ಟರು. ಹಂಗೆ ಮಾತಾಡ್ತಾ ಗಂಡು ಏನು ಮಾಡ್ತಾನೆ ಅಂತ ಕೇಳಿದ್ರು. ನಮಗೂ ಏನು ಹೇಳೋಕ್ಕೆ ತೋರಿಸಲಿಲ್ಲ, ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ನಮ್ಮ ಸೀನಾ ಏನು ಕೆಲಸ ಮಾಡೋದು? ಅದು ಯಜಮಾನ್ರೆ. ಯಾಕೆ ಮಾದಪ್ಪಣ್ಣ, ಏನಾಯ್ತು? ಇಲ್ಲ ಯಜಮಾನ್ರೆ, ಅವನು ಯಾವ ಕೆಲಸನೂ ಮಾಡ್ತಿಲ್ಲ. ನಾನು ಹಿಂಗೆ ಕೇಳಿದೆ ಅಂತ ಬೇಜಾರಾಗಬೇಡ ಮಾದಪ್ಪಣ್ಣ. ಅವ್ರು ನನ್ನ ಕೇಳಿದ್ರಲ್ಲ ಅಂತ ನಾನು ನಿನ್ನ ಕೇಳಿದೆ ಅಷ್ಟೆ. ಅದು ಅಲ್ಲದೆ ಮದುವೆ ಆದಮೇಲೆ ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ ನಿಮಗೂ ಹೇಳೋದಕ್ಕೆ ಒಂಥರ ಅಂತಲೇ ಅನಿಸುತ್ತಲ್ವಾ? ಆದರೂ ಹೇಳ್ಕೊಳಕ್ಕಾದ್ರೂ ಏನೋ ಒಂದು ಕೆಲಸ ಅಂತ ಇರಬೇಕು. ಏನೋ ಅಂತೀಯ ಮಾದಪ್ಪಣ್ಣ? ಹೋಗ್ಲಿ ಬಿಡು ಮಾದಪ್ಪ, ಎತ್ತ ಮಗ ಏನು ಕೆಲಸ ಮಾಡ್ತಿಲ್ಲ ಅನ್ನೋದು ಎಂಥ ತಂದೆಗೂ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೂ ಗೊತ್ತು. ಅಪ್ಪ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಆಗ್ಲಿಂದ 58 ಸಲ ಕೇಳಿದೆಯಲ್ಲ ಮಗಳೇ, ನಮ್ಮ ತಾಯಿ ಸತ್ಯವಾಗಲು ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರ ಇದ್ದಂಗಿದೆಯಾ. ಈ ಅಪ್ಸರೆಗೆ ನಾನು ಅಪ್ಪ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಯ್ತದೆ ಪಿಂಕಿ. ಥ್ಯಾಂಕ್ಸ್ ಅಪ್ಪ. ಸೀನಾ ಇನ್ನೂ ಬಂದಿಲ್ಲ, ಫೋನ್ ಮಾಡಮ್ಮಿ. ಅವ ಒಳಗೋದ್ರೆ ಪಿಂಕಿ ಇರ್ತಾಳ ಕಣವ. ಏನವ ಮಾಡೋದೀಗ? ಸೀನಾ, ಜನ ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಬರ್ತಾರೆ.
ಆದ್ರೆ ನಮ್ಗಿಲ್ಲಿ ದೇವಸ್ಥಾನದಾಗೆ ಕಷ್ಟ ಬರಂಗೈತಲ್ಲ, ಏನ್ಲ ಮಾಡೋದು? ಏ ದೇವಸ್ಥಾನದ ಒಳಗೆ ಬಂದು ದೇವ್ರ ಹತ್ರ ಆಶೀರ್ವಾದ ತಕ ಅಂದ್ರೆ ಇವ್ರ ಅಮ್ಮನ್ ತವ ಪಿಸ್ಕೊಡ್ತಾ ನಿಂತವನೆ. ಬರ್ಲ ಒಳಿಕೆ ಬರ್ತೀವಿ, ನೀವು ನಡೀರಿ. ಅಮ್ಮ ಮಗಂಗ್ ಇಬ್ರಿಗೂ ಆರತಿ ಎತ್ತದಕ್ಕೆ ಯಾರು ಬರಲ್ಲ ಇಲ್ಲಿ. ಬರ್ರಿ ಬೇಗ. ನೋಡ್ದೇನವ ನಿನ್ ಗಂಡನ ಎಷ್ಟು ಆಡ್ತವನೆ ಅಂತ. ನಾವು ಮಾತ್ರ ಬೆಳ್ಳುಳ್ಳಿ ಬಾಲ್ದಂಗ ಅವ್ನು ಹಿಂದೆನೆ ಹೋಗ್ಬೇಕಾದ ತಕ್ಷಣ, ಆದ್ರೆ ಆ ದಡುಗ್ಲಿ ಮಾತ್ರ ನಿಧಾನಕ್ಕೆ ಆರಾಮಾಗಿ ಬರ್ಬೋದಂತೆ. ಮಾದಪ್ಪಣ್ಣ, ಅಯ್ಯೋ ಸಾರಿ ಮಾವ, ನಾನೊಂದು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ. ಆಯ್ತು, ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬಾ ಜೋಪಾನ. ಏ ಬರ್ತೀರಾ ಇಲ್ವಾ? ಬರ್ತಾ ಇದೀವಲ್ಲ. ಅವ್ನು ಫೋನೇ ರಿಸೀವ್ ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಮತ್ತೇನವ? ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇದ್ದೀವಿ, ತಾಳಿನೂ ಕೈನಾಗೆ ಐತೆ. ಅಪ್ಪ, ಸೀನಾ ಜವಾಬ್ದಾರಿ ಇಲ್ದಿರೋನಿರ್ಬೋದು. ಹೇಳಿದ ಟೈಮ್ಗಿಂತ ಅರ್ಧ ಗಂಟೆ ಲೇಟಾಗಿ ಬರ್ಬೋದು, ಆದರೆ ಬರ್ದೇ ಇರೋನಂತೂ ಅಲ್ಲ. ಎಂತ ಮಾತಂದ್ಯವ? ಸೀನಾ ಅವ್ರ ಅಪ್ಪನ್ನು ಒಪ್ಸಿ ಮದುವೆ ಕರ್ಕೊಂಬಂದವನೇ. ನಮ್ಮ ಭಾವನು ಬಂದಿದ್ದಾರೆ, ಜೊತೆಗೆ ಸೀನನು ಬಂದಿದ್ದಾರೆ. ಹಾಗಿದ್ರೆ ನಮ್ಮ ಮದ್ವೆ ಪಕ್ಕ ಗ್ರ್ಯಾಂಡ್ ಆಗುತ್ತೆ.